ಹಾಗೆ ಹಾಗೆ ಭೂಮಿಗೆ ಬಂದಂಥವರು 11, 12ನೇ ಶತಮಾನದಲ್ಲಿ, 13 ಶತಮಾನದಲ್ಲಿ ಹಲವಾರು ಜನ ಬಂದ್ರು. ಅದರಲ್ಲಿ ಬಸವಣ್ಣವರು ಕೂಡ ಬಂದ್ರು. ಹಾಗೆ ಮಧ್ವಾಚಾರ್ಯರು ಕೂಡ ಬಂದ್ರು. ಮಧ್ವಾಚಾರ್ಯರನ್ನ ಅವರನ್ನ ಈ ಈ ಪವಮಾನ ಅಂತ ನಾವು ಕರಿತೀವಿ, ಗಾಳಿ. ಆ ಒಂದು ಗಾಳಿಯ ಅಂಶ ಅಂದ್ರೆ ಹೋದ ಜನ್ಮದಲ್ಲಿ ಅವನು ಭೀಮನಾಗಿದ್ದ, ಈ ಜನ್ಮದಲ್ಲಿ ಅವರು ಮಾಧ್ವರಾಗಿ ಬಂದ್ರು. ಅವರು ಏನಂದ್ರೆ ಅವ್ರು ಇದ್ದಿದ್ದು ದೇಹ ಭಾವದಲ್ಲಿ. ಅವರು ಶಂಕರಾಚಾರ್ಯರಾಗಿ ತಪೋಸ್ಸನ್ನ ಮಾಡಲಿಲ್ಲ. ಅವರು ದೇಹ ಭಾವದಲ್ಲಿ ಇದ್ದಿದ್ರಿಂದ ಅವರು ಭಕ್ತಿ ಪಂಥವನ್ನ ಅವರು ವೃದ್ಧಿ ಮಾಡಿದ್ರು. ಅವರಲ್ಲಿ ಒಂದು ಶಕ್ತಿ ಇತ್ತು. ಆ ಶಕ್ತಿಗೆ ಅದ್ವೈತದಲ್ಲಿದ್ದಂತ ಎಷ್ಟೋ ಜನ ಈ ದ್ವೈತಕ್ಕೆ ಬಂದ್ಬಿಡ್ತಾರೆ. ಯಾಕಂದ್ರೆ ಅದ್ವೈತವನ್ನ ಅರಗಿಸಿಕೊಳ್ಳುವುದು ತುಂಬಾ ಕಷ್ಟ ಇದೆ. ಅದು ತುಂಬಾ ಸುಲಭದ ಕೆಲಸವಲ್ಲ, ತುಂಬಾ ಕಷ್ಟ ಇದೆ.